ಕಸ್ಟಮರ್ದು ಪಕ್ಕದ ರೋಡಿಗೆ ಲೊಕೇಶನ್ ತೋರಿಸ್ತಾ ಇದೆ. ಪಕ್ಕದ ರೋಡಿಗೆ ಬನ್ನಿ, ಲೊಕೇಶನ್ ಮಿಸ್ ಆಗಿದೆ ಅಂತ ಹೇಳಿದ್ರು. ಮೇನ್ ರೋಡ್ಗೆ ಬಂದಿದ್ದಾರೆ. OTP ಹೌದು, ಆ ಕಡೆ ತೋರಿಸ್ತಾ ಇದೆ ಒಳಗಡೆ. ಓಕೆ, ಕಾಮಾಕ್ಷಿ ಪಾಳಿ ಯಾರೋ ಎತ್ಕೊಂಡ್ರು. ಇರಲಿ, ಅದು ಫಸ್ಟು ಫೆವಿಕ್ವಿಕ್ ಹಾಕ್ಬಿಡೋಣ. ಇದೊಂದು ಸಮಸ್ಯೆ. ನಿಮಗೆ ಯಾರು ಈ ಥರ ಸ್ಟ್ಯಾಂಡ್ ತೊಗೊಂಡಿದ್ರೆ ಇಲ್ಲಿ ಮಸ್ಟು ಫೆವಿಕ್ವಿಕ್ ಹಾಕಿ, ಯಾಕಂದರೆ ಇದು ಅಲ್ಲಾಡಿ ಕಟ್ಟಾಗಿ ಬಿದ್ದೋಗ್ಬಿಡುತ್ತೆ. ಸ್ವಲ್ಪ ಲೈಫ್ ಬರುತ್ತೆ. ಇಲ್ಲಾಂದರೆ ಫೆವಿಕ್ವಿಕ್ ಹಾಕಿಲ್ಲ ಅಂದರೆ ಲೈಫ್ ಬರೋಲ್ಲ. ಲಾಗಿನ್ ಆಗಿದ್ದೀನಿ. ನಿನ್ನೆ ನೋಡಿ ನಾನು 2 ಆರ್ಡ್ರ್ ಮಾಡಿದ್ದೀನಿ. ಒಂದು ಓಕೆ ಗುರು, ಒಂದು ಆರ್ಡ್ರ್ ಬರ್ತಾಯಿದೆ HRB ಲೇಔಟ್, ಯಾರೋ ಎತ್ಕೊಬಿಟ್ರು. ನಾನು ಪೀಣ್ಯ ಕಡೆಗೆಲ್ಲ ಹೋಗ್ತಿರೋದು. ನೆನ್ನೆ ನೋಡಿ 175 ರೂಪೀಸ್ ಆರ್ಡ್ರು, ಅದಕ್ಕೆ 11 ರೂಪಾಯಿ ಕಟ್ಟಾಗಿದೆ. ಇಲ್ಲೇ ತೋರಿಸ್ತಾ ಇರೋದು. ಲೊಕೇಶನ್ ಬಂದಿದ್ದೀನಿ, ಡ್ರಾಪ್ ಲೊಕೇಶನ್ಗೆ. ABM ಕಂಪ್ನಿಗೆ ನಾವು ಕೊಡ್ತಾ ಇರೋದು ಇದು ಟೀ ಶರ್ಟು ಪೀಣ್ಯದಲ್ಲಿ. ಚಂದ್ರು ಅವರು ಕೊಡಬೇಕು. ಓಹ್, ಕರಿತಾ ಇದ್ದಾರಾ? ಹಾಂ, ಆಯ್ತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವೀಡಿಯೋಗೆ ಸ್ವಾಗತ. ಒಂದು ಆರ್ಡ್ರ್ ಬಂದಿತ್ತು ಟೀ ಶರ್ಟು. ನಮ್ಮದು ಬಿಸ್ನೆಸ್ ಹೇಳಿದ್ವಲ್ಲ, ನಮ್ಮದು ಕಸ್ಟಮೈಸ್ ಟೀ ಶರ್ಟ್ಸ್ ಎಲ್ಲ ಮಾಡ್ತೀವಿ ಅಂತ. ಇಲ್ಲಿ ವೆಬ್ಸೈಟ್ ಕಾಣಿಸ್ತಾ ಇರ್ಬೋದು ನಿಮಗೆ, ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ. ಮತ್ತು ಇನ್ಸ್ಟಾಗ್ರಾಮ್ ID ಕೂಡ ಹಾಕಿದ್ದೀನಿ. ಇದರಲ್ಲಿ ನಾವು ಟೀ ಶರ್ಟ್ಸ್ ಎಲ್ಲ ಸಪ್ಲೈ ಮಾಡ್ತೀವಿ. ಹಾಗೆ ಇದು ಪೀಣ್ಯಗೆ ಡ್ರಾಪ್ ಇತ್ತು. ಇವಾಗ ನಾನು ಪ್ರೆಸೆಂಟು ರಾಜಾಜಿನಗರದಲ್ಲಿದ್ದೀನಿ. ಇಲ್ಲಿಂದ 8.7 ಕಿಲೋಮೀಟರ್ಸ್ ಇದೆ ಟೀ ಶರ್ಟ್ಸು ಡ್ರಾಪ್ ಮಾಡೋದು. ಅದ್ರ ಜೊತೆಗೆ ಇವಾಗ ಪೋರ್ಟರು ಕೂಡ ಲಾಗಿನ್ ಆಗ್ತಾಯಿದ್ದೀನಿ. ನೋಡೋಣ ಪೀಣ್ಯ ಕಡೆಗೆ ಈ ಕಡೆಯಿಂದ ಪೋರ್ಟ್ರಲ್ಲಿ ಆರ್ಡ್ರ್ ಸಿಗುತ್ತಾ ಅಂತ. ಮತ್ತು ನಿನ್ನೆ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಪೋರ್ಟರ್ದು ಹೊಸ ಕಮಿಷನ್ ಕೂಡ ಸ್ಟಾರ್ಟ್ ಆಗಿದೆ. 6% ಕಮಿಷನ್ನು. ನಾನು 5% ಅಂತ ಹೇಳ್ಬಿಟ್ಟಿದ್ದೆ. ಸರಿಯಾಗಿ ನಾನು ಲೆಕ್ಕ ಹಾಕಿರಲಿಲ್ಲ. ಕಮೆಂಟು ಕೂಡ ಮಾಡಿದರು, ಪೋರ್ಟರ್ ಅವನೇನಾದ್ರು ಈ ವಿಡಿಯೋ ನೋಡಿದ್ರೆ ಸಸ್ಪೆಂಡ್ ಮಾಡಿಬಿಡ್ತಾನೆ ನಿನ್ನ ID ಅಂತಲೂ ಕೂಡ ಕೆಲವೊಬ್ಬರು ಕಮೆಂಟ್ ಮಾಡಿದರು. ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ 50,000ಕ್ಕೂ ಹೆಚ್ಚು ಜನ ವ್ಯೂಸ್ ಬಂದಿದೆ ಇಲ್ಲಿವರೆಗೂ. ಅಟ್ ಪ್ರೆಸೆಂಟು ವಿಡಿಯೋ ರನ್ನಿಂಗಲ್ಲಿ ಹೋಗ್ತಾ ಇದೆ. ಏನು ಮಾಡಿದ್ರೆ ಏನು ಗುರು, ಕಂಪ್ನಿ ಅವನಿಗೆ ರೀಚ್ ಆಗ್ತಾ ಇದೆಯಾ, ಅವರು ಸರಿ ಮಾಡ್ಕೊಳ್ತಾರ ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ನಮ್ಮ ಡೆಲಿವರಿ ಬಾಯ್ಸ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು. ಇದರಿಂದ ಒಂದು ಒಳ್ಳೇದಾದರೆ ಸಾಕು. ಯಾಕಂದರೆ ನಾನು GST ಸ್ಕ್ಯಾಮ್ ಬಗ್ಗೆ ಮಾತಾಡಿದ್ದೆ. ಒಬ್ಬರು ಕಮೆಂಟ್ ಕೂಡ ಮಾಡಿದರು, ನಿನ್ನ ID ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ ಇದೆಲ್ಲ ಮಾತಾಡಿದ್ರೆ ಅಂತ. ಅದೆಲ್ಲ ಡೋಂಟ್ ಕೇರ್ ಗುರು. ನಾನಿದು ಪಾರ್ಟ್ ಟೈಮಲ್ಲಿ ಮಾಡ್ತಾ ಇರೋದು. ID ಸಸ್ಪೆಂಡ್ ಮಾಡಿದ್ರೆ ಬಿಸಾಕಲಿ ಬಿಡಿ, ನಾನು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಇದಲ್ಲ ಅಂದರೆ ಇನ್ನೊಂದು ಕಂಪ್ನಿಲಿ ಡೆಲಿವರಿ ಆಪ್ಷನ್ ಇದೆ. ರ್ಯಾಪಿಡೋ ಇದೆ, ಊಬರ್ ಇದೆ, ಓಲಾ ಇದೆ. ಮತ್ತು ಡೆಲಿವರಿ ಅಂತ ಒಂದು ಹೊಸ ಅಪ್ಲಿಕೇಶನ್ ಬಂದಿದೆ. ಮಾಡೋಣ ಅರ್ನಿಂಗ್ಸು. ನಾನು ಪಾರ್ಟ್ ಟೈಮಲ್ಲಿ ಮಾಡ್ತಾಯಿದ್ದೀನಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ ಪೋರ್ಟರಲ್ಲೇ ಮಾಡಬೇಕು ಅಂತ. ಓಕೆನಾ. ಲಾಸ್ಟ್ ಟೈಮ್ ನಾನು ಪೋರ್ಟರ್ಗೆ ಯಾವ್ಯಾವ ಥರ ಮಾತಾಡಿದೆ ಎಲ್ಲ ವೀಡಿಯೋನು ನೋಡಿರ್ಬೋದು ನೀವು. ಅದರಲ್ಲೇ ಸಸ್ಪೆಂಡ್ ಮಾಡಿಲ್ಲ ಅವನು. ಇದನ್ನೆಲ್ಲ ಮಾಡ್ತಾನೆ. ಅದಕ್ಕೆ ಫ್ರೀಯಾಗಿ ಪ್ರಮೋಷನ್ ಕೊಡ್ತಾಯಿದ್ದೀವಿ ಅವ್ರಿಗೆ. ಅದು ಪಾಸಿಟಿವೋ ನೆಗೆಟಿವೋ ಅವ್ರಿಗೆ ಪ್ರಮೋಷನ್ ಸಿಗ್ತಾ ಇದೆಯಾ ಪೋರ್ಟರ್ ಅವ್ರಿಗೆ. ಓಕೆನಾ. ಪೋರ್ಟರ್ ಅನ್ನೋ ಒಂದು ಹೆಸರು ಬರ್ತಾ ಇದೆಯಾ. ಓಕೆನಾ. ಕಮಿಷನ್ ತಗೊಳ್ತಾ ಇದ್ದಾನೆ. ಅದು ಕಮಿಷನ್ ತಗೊಳ್ತಾ ಇರೋದು ತಪ್ಪಲ್ಲ ಗುರು. ಪೋರ್ಟರು ಕಮಿಷನ್ ತಗೊಳ್ತಾ ಇದ್ದಾನಲ್ಲ, ಅದಕ್ಕೆ ತಕ್ಕನಾಗಿ ಕಸ್ಟಮರ್ಗಳಿಗೆ ಸರ್ವೀಸು ಕೊಡಬೇಕು. ಮತ್ತು ಡೆಲಿವರಿ ಬಾಯ್ಸ್ಗೂ ಕೂಡ ಸರ್ವೀಸ್ ಕೊಡಬೇಕು. ಇವಾಗ ನೋಡಿ, ತುಂಬ ಜನ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಾದ್ಮೇಲೆ ಮೆಸೇಜ್ ಮಾಡಿದರು, ಬ್ರೋ ನಂದು ID ಸಸ್ಪೆಂಡ್ ಆಗೋಗಿದೆ, ಮತ್ತು ನಾನು ಅಮೌಂಟ್ ಇದೆ ವ್ಯಾಲೆಟಲ್ಲಿ ವಿಡ್ರಾ ಮಾಡೋಕ್ಕಾಗ್ತಾಯಿಲ್ಲ ಬ್ರೋ ಅಂತಲೂ ಕೂಡ ಮೆಸೇಜ್ಗಳು ಮಾಡಿದರು. ಅದರಲ್ಲಿ ಅವ್ರ ಸಮಸ್ಯೆಗಳ್ನ ಬಗೆಹರಿಸ್ತಾ ಇಲ್ಲ. ಕಂಪ್ನಿ ಆಫೀಸ್ಗೆಲ್ಲ ಹೋಗಿ ಮಾತಾಡಿದ್ದಾರೆ 2-3 ಸಲ. ಅವರು ವ್ಯಾಲೆಟಲ್ಲಿ 4,500 ರೂಪಾಯಿ ಅಮೌಂಟ್ ಇಟ್ಕೊಂಡಿದ್ದಾರೆ. ಅವ್ರದ್ದೇನಾಗಿದೆ, ಅಮೌಂಟ್ನ ವಿಡ್ರಾ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಿ ನೋಡಿದ್ರೆ ಬ್ಯಾಂಕು ಆ್ಯಡ್ ಮಾಡೋ ಆಪ್ಷನ್ನೇ ತೋರಿಸ್ತಾ ಇರಲ್ಲ, ಅವ್ರ ಅಪ್ಲಿಕೇಶನಲ್ಲಿ ತೋರಿಸ್ತಾ ಇಲ್ಲ. ನಮ್ಮದು ನಾರ್ಮಲ್ ಅಪ್ಲಿಕೇಶನಲ್ಲಿ ನಿಮಗೆ ನೋಡ್ಬೋದು, ಬ್ಯಾಂಕ್ ಡೀಟೇಲ್ಸ್ ಎಡಿಟ್ ಮಾಡೋ ಆಪ್ಷನ್ ಇದೆ, ಮತ್ತು ಬ್ಯಾಂಕ್ ಡೀಟೇಲ್ಸು ತೋರಿಸುತ್ತೆ ಪ್ರೊಫೈಲ್ಗೆ ಹೋಗಿ ಚೆಕ್ ಮಾಡಿದ್ರೆ. ಆದರೆ ಅವ್ರದ್ರಲ್ಲಿ ಪ್ರೊಫೈಲಲ್ಲಿ ಬ್ಯಾಂಕ್ ಡೀಟೇಲ್ಸ್ದೇ ಆಪ್ಷನ್ ತೋರಿಸ್ತಾ ಇಲ್ಲ. ಈ ಥರ ಎಲ್ಲ ಸಮಸ್ಯೆ ಇತ್ತು. ಅವರು ಕೂಡ ಕಾಂಟ್ಯಾಕ್ಟ್ ಮಾಡಿದರು. ನಾನು ಆದಷ್ಟು ಹೇಳಿದ್ದೀನಿ, ನೀವೇನಾದ್ರು ID ಇನ್ಸ್ಟಾಲ್ ಮಾಡಿದಾಗ ಏನಾದ್ರು ಮಿಸ್ಟೇಕ್ ಮಾಡಿದ್ದೀರಾ ಅಂತ ಎಲ್ಲ ಕೇಳಿದೆ. ಏನೂ ಮಾಡಿಲ್ಲ ಅಂತ ಹೇಳಿದ್ದಾರೆ. ನೋಡೋಣ. ಇನ್ನೊಂದು ಸಲ ಆಡ್ಗೋಡಿ ಆಫೀಸ್ಗೆ ಹೋಗಿ, ಅವ್ರದ್ದು ಆಡ್ಗೋಡಿ ಆಫೀಸ್ ಇರೋದು ಪೋರ್ಟರ್ದು, ಅಲ್ಲಿ ಹೋಗಿ ಮಾತಾಡಿ ಅಂತ ಹೇಳಿದ್ದೀನಿ. ನೋಡೋಣ ಏನಂತಾರೆ ಅಂತ. ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡೋಣ. ಇನ್ನು ಪೋರ್ಟರ್ದು ಇದು ಏನು ಬಂದಿದೆ, ಆನ್ಲೈನ್ ಟ್ರಾನ್ಸಾಕ್ಷನಲ್ಲಿ ನಿಮಗೆ ಅಮೌಂಟ್ ಬಂದಿರುತ್ತಲ್ಲ, ಆನ್ಲೈನ್ ಪೇಮೆಂಟ್ಸು, ಅದನ್ನು ವಿಡ್ರಾ ಸಮಸ್ಯೆ ಯಾರ್ಯಾರಿಗಿದೆ ಅವ್ರಿಗೂ ಕೂಡ ಕಮೆಂಟ್ ಮಾಡಿ. ನೋಡೋಣ ಯಾರ್ಯಾರಿಗೆ ಈ ಥರ ಸಮಸ್ಯೆ ಆಗ್ತಾಯಿದೆ, ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡೋಣ. ಅದ್ರ ಬಗ್ಗೆ ಏನಂತಾರೆ ಕಂಪ್ನಿಯವರು ಅನ್ನೋದನ್ನ ನೋಡೋಣ. ಓಕೆ, ಲಾಗಿನ್ ಆಗಿದ್ದೀನಿ. ನಿನ್ನೆ ನೋಡಿ ನಾನು 2 ಆರ್ಡ್ರ್ ಮಾಡಿದ್ದೀನಿ. ಒಂದು ಓಕೆ ಗುರು, ಒಂದು ಆರ್ಡ್ರ್ ಬರ್ತಾಯಿದೆ HRB ಲೇಔಟ್, ಯಾರೋ ಎತ್ಕೊಬಿಟ್ರು. ನಾನು ಪೀಣ್ಯ ಕಡೆಗೆಲ್ಲ ಹೋಗ್ತಿರೋದು. ನೆನ್ನೆ ನೋಡಿ 175 ರೂಪೀಸ್ ಆರ್ಡ್ರು, ಅದಕ್ಕೆ 11 ರೂಪಾಯಿ ಕಟ್ಟಾಗಿದೆ. ಇಲ್ಲೇ ತೋರಿಸ್ತಾ ಇರ್ಬೋದು.
ಮತ್ತು ಇನ್ನೊಂದು ಆರ್ಡ್ರು 146 ರುಪೀಸ್ ಆರ್ಡ್ರು, ಅದು 9 ರೂಪಾಯಿ 35 ಪೈಸೆ. ಅದು 8 ರೂಪಾಯಿ ಏನೋ ಕಂಪ್ನಿ ಕಡೆಯಿಂದನೇ ವ್ಯಾಲೆಟಿಗೆ ಬಂದಿತ್ತು. ಅಂದರೆ ಈ ತೋರಿಸುವಾಗಲೇ ಎಷ್ಟು ಅಮೌಂಟ್ ತೋರಿಸಿತ್ತು, 148 ಅಂತಲೇ ತೋರಿಸಿದ್ದು ನಾನು ಎಕ್ಸೆಪ್ಟ್ ಮಾಡಿದಾಗ. ಆಮೇಲೆ 146 ಅಂತ ಬಂದಿದ್ದು ಯುವರ್ ಅರ್ನಿಂಗ್ಸ್ ಅಂತ. ಈ ಥರ ಎಲ್ಲ ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲಿ ಮೈನಸ್ ವ್ಯಾಲೆಟ್ 1.5 ರುಪೀಸು, ಮತ್ತು 8 ರುಪೀಸ್ ಏನೋ ಆಲ್ರೆಡಿ ಕಂಪ್ನಿಯಿಂದನೇ ಆನ್ಲೈನ್ ಅಂತ ಸರ್ಜ್ ಏನೋ ಅಂತ ಬಂದಿತ್ತು. ಇದಿಷ್ಟು ಕತೆ. ಓಕೆ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲ, ಪೀಣ್ಯ ಅಲ್ಲ, ಅದು ಯಶವಂತಪುರ. ಓಕೆ ಗುರು, ನೋಡೋಣ, ವೆಯ್ಟ್ ಮಾಡೋಣ. ಆರ್ಡ್ರುಗಳು ಬರ್ತಾಯಿದೆ, ರಾಜಾಜಿನಗರಕ್ಕೆ ಬೀಳ್ತಾಯಿದೆ. ಗುರು ಫೆವಿಕ್ವಿಕ್ ತಗೊಂಡೆ ಗುರು, ಮೊಬೈಲ್ ಸ್ಟ್ಯಾಂಡ್ ಅಳ್ಳಾಡ್ತಾಯಿದೆ. ಇದೊಂದು ಸಮಸ್ಯೆ ಇದರಲ್ಲಿ ನೋಡಿ. ಆಲ್ರೆಡಿ ಫೆವಿಕ್ವಿಕ್ ಹಾಕಿದೆ, ಆದ್ರೂ ಕೂಡ ಲೂಸ್ ಆಗೋಗಿದೆ ನೋಡಿ. ಹಾಕಿ ಒಂದು 3 ತಿಂಗಳಾಗಿತ್ತು, ಇವಾಗ ಬಿಟ್ಟೋಗ್ಬಿಟ್ಟಿದೆ. ಅಳ್ಳಾಡ್ತಾಯಿದೆ ಮೊಬೈಲೆಲ್ಲ, ಸೇಕಾಗಿ ಒಂದು ಸಲ ಮೊಬೈಲ್ ಕೆಳಗಡೆ ಬಿದ್ದು ಡಿಸ್ಪ್ಲೇ ಹೋಗಿತ್ತು. ಆರ್ಡ್ರು ಬರ್ತಾಯಿದೆ ಗುರು ಯಾವುದೋ. ಓಕೆ, ಕಾಮಾಕ್ಷಿ ಪಳ್ಳಿ ಯಾರೋ ಎತ್ಕೊಂಡ್ರು, ಇರಲಿ. ಅದು ಫಸ್ಟು ಫೆವಿಕ್ವಿಕ್ ಹಾಕ್ಬಿಡೋಣ. ಇದೊಂದು ಸಮಸ್ಯೆ. ನಿಮಗೆ ಯಾರು ಈ ಥರ ಸ್ಟ್ಯಾಂಡ್ ತೊಗೊಂಡಿದ್ರೆ ಇಲ್ಲಿ ಫಸ್ಟು ಫೆವಿಕ್ವಿಕ್ ಹಾಕಿ, ಯಾಕಂದರೆ ಇದು ಅಳ್ಳಾಡಿ ಕಟ್ಟಾಗಿ ಬಿದ್ದೋಗ್ಬಿಡುತ್ತೆ. ಸ್ವಲ್ಪ ಲೈಫ್ ಬರುತ್ತೆ, ಇಲ್ಲಾಂದರೆ ಫೆವಿಕ್ವಿಕ್ ಹಾಕಿಲ್ಲ ಅಂದರೆ ಲೈಫ್ ಬರೋಲ್ಲ. ಓಕೆನಾ, ಇದು ರೆಡಿ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಬಿಟ್ಟರೆ ಸಾಕು, ಕಚ್ಕೊಳ್ಳುತ್ತೆ. ಓಕೆ, ಕಚ್ಕೊಳ್ಳಿ. ಅದು ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕೋಣ. ಫೆವಿಕ್ವಿಕ್ ಹಾಕಿದೆ, ಇವಾಗೇನು ಅಳ್ಳಾಡ್ತಾಯಿಲ್ಲ, ಸೇಕಾಗ್ತಾಯಿಲ್ಲ. ಇನ್ನೂ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಬೇಕು, ಇನ್ನೂ ಒಣಗಬೇಕು ಸ್ವಲ್ಪ. 2 ನಿಮಿಷ ಆಯಿತು ಹಾಕಿ, ಒಣಗಿರುತ್ತೆ ನೋಡಿ. ಇನ್ನೂ 3 ತಿಂಗಳು ಏನು ಮಾತಾಡೋಂಗಿಲ್ಲ, ಇಲ್ಲಾಂದರೆ ಕಟ್ಟಾಗಿ ಬಿದ್ದೋಗ್ಬಿಡುತ್ತೆ. ಯಾರ್ಯಾರು ಡೆಲಿವರಿ ಬಾಯ್ಸ್ ಇದ್ದೀರಾ, ಎಲ್ಲರೂ ಈ ಟೆಕ್ನಿಕ್ ಗೊತ್ತಿರುತ್ತೆ. ಹೊಸಬ್ರಿಗೆ ಹೇಳ್ತಾ ಇರೋದು, ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ, ಬೇಗ ಸ್ಟ್ಯಾಂಡ್ ಹೋಗೋಲ್ಲ. ಇಲ್ಲಾಂದರೆ 300 ರೂಪಾಯಿ 350 ರೂಪಾಯಿ ಖರ್ಚು ಮಾಡಬೇಕು ಅವಾಗವಾಗ ಸ್ಟ್ಯಾಂಡಿಗೆ. ಬನ್ನಿ ಹೋಗೋಣ ಪೀಣ್ಯ ಕಡೆಗೆ. ಯಾವುದು ಆರ್ಡ್ರು ಬಂದಿಲ್ಲ, ಒಂದೇ ಒಂದು ಆರ್ಡ್ರು ಬಂತು, ಯಾರೋ ಎತ್ಕೊಬಿಟ್ರು ಟಕ್ಕಂತ. ಬನ್ನಿ ಹೋಗೋಣ. ಆನ್ ದ ವೇ ಯಾವ್ದಾದ್ರು ಸಿಕ್ಕೋರು ಎತ್ಕೊಳ್ಳೋಣ. ಅದು ಬಿಟ್ಟರೆ ರ್ಯಾಪಿಡೋ ಇದೆ, ರ್ಯಾಪಿಡೋದಲ್ಲೂ ಕೂಡ ಆರ್ಡ್ರು ಸಿಗುತ್ತೆ ಗುರು. ಅದಿಲ್ಲ ಅಂದರೆ ಇದು ರ್ಯಾಪಿಡೋದಲ್ಲಾದ್ರು ಒಂದು ಆರ್ಡ್ರು ಸಿಗುತ್ತೆ, ಎತ್ಕೊಂಡು ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ನಿಂತ್ಕೊಳ್ಳಲ್ಲ ನಾನು, ಹೋಗ್ತಾ ಇರ್ತೀನಿ. ಆರ್ಡ್ರು ಸಿಕ್ಕಿದ್ರೆ ಮಾಡ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಹಂಗೆ ಹೋಗ್ತೀನಿ ಗುರು, ಸಾಯಂಕಾಲ ಮೇಲೆ ಮಾಡ್ತೀನಿ. ಓಕೆ ಗುರು, ಒಂದು ಆರ್ಡ್ರ್ ಸಿಕ್ಕಿದೆ ರ್ಯಾಪಿಡೋದಲ್ಲಿ, ಪಾರ್ಸಲ್ ಆರ್ಡರು. ಆಲ್ಮೋಸ್ಟ್ ಆಲ್ ಅರ್ಧ ದಾರಿಗೆ ಬಂದಿದೆ. ಆರ್ಡ್ರ್ ಸಿಕ್ತು. ಇವಾಗ 800 ಮೀಟರ್ಸ್ ಪಿಕಪ್ ಇದೆ. ಪೋರ್ಟರ್ನ ಲಾಗೌಟ್ ಆಗಿಬಿಡೋಣ. ಇವಾಗ ರ್ಯಾಪಿಡೋದಲ್ಲಿ ಪಾರ್ಸಲ್ ಆರ್ಡ್ರ್ ಎತ್ಕೊಂಡು ಹೋಗೋಣ. ಪೀಣ್ಯ ಸೆಕೆಂಡ್ ಸ್ಟೇಜ್ಗೆ ಬಿದ್ದಿದೆ. ಇಲ್ಲಿಂದ ಆ ಕಡೆಗೆ ಹೋಗಬೇಕು, ರಿಂಗ್ ರೋಡ್ ಹತ್ರ ಬಿದ್ದಿದೆ. 800 ಮೀಟರ್ಸ್ ಇದೆ, ಹೋಗಿ ಪಿಕಪ್ ಮಾಡಿಕೊಂಡು ಅದನ್ನು ಕೂಡ ಇದ್ರ ಜೊತೆ ಡ್ರಾಪ್ ಮಾಡಿಬಿಡೋಣ. ಬನ್ನಿ. ಬಂದಿದ್ದ ಕಾರು ಜೊತೆಗೆ ಒಂದು 50-60 ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಅರ್ನಿಂಗ್ಸ್ ಆಗುತ್ತೆ ಆನ್ ದ ವೇ ಹೋಗ್ತಾ. ಯಾವಾಗಲೂ ಈ ಥರ ಸಿಗೋಲ್ಲ ಗುರು. ನಾನು ಕೆಲಸ ಇದ್ದರೆ ಫಾಸ್ಟಾಗಿ ಹೋಗ್ಬಿಡ್ತೀನಿ. ಯಾವಾಗಾದರೂ ಒಂದು ಸ್ವಲ್ಪ ಕೆಲಸ ನಿಧಾನ ಇದ್ದರೂ ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ ಅಂತ ಅನ್ನಿಸ್ದಾಗ ಮಾತ್ರ ಈ ಥರ ಮಾಡೋದು. ಇಲ್ಲಾಂದರೆ ಸಾಯಂಕಾಲ ಈವ್ನಿಂಗು ಟೈಮ್ ಮಾಡ್ತೀನಿ. ಒಂದು 5 ಗಂಟೆ 6 ಗಂಟೆ ಟೈಮಲ್ಲಿ ಆನ್ ಮಾಡಿಕೊಂಡು ಒಂದು 500 ರೂಪಾಯಿ ಅರ್ನಿಂಗ್ಸ್ ಮಾಡ್ಕೋತೀನಿ. ರೇರ್ ಈ ಥರ. ಓಕೆ ಗುರು, ರ್ಯಾಪಿಡೋ ಆರ್ಡರ್ ಪಿಕಪ್ ಮಾಡಿಕೊಂಡೆ. ಇದು ಫುಡ್ ಆರ್ಡರು, ರಾಜಣ್ಣ ಮಿಲ್ಟ್ರಿ ಹೋಟ್ಲಲ್ಲಿ ಬುಕ್ ಮಾಡಿದ್ದು ಅನಿಸುತ್ತೆ. OTP ಕೂಡ ಹೇಳಿದ್ದಾರೆ ಕಸ್ಟಮರು. ಇವಾಗ ಹೋಗಿ ಡ್ರಾಪ್ ಮಾಡೋಣ. ಇಲ್ಲಿಂದ ಸೆಕೆಂಡ್ ಸ್ಟೇಜ್ ಎಷ್ಟು ಕಿಲೋಮೀಟರ್ ಇದೆ? ಪೈಪ್ಲೈನ್ ರೋಡಿಂದ. ಓಕೆ, 3.5 ಕಿಲೋಮೀಟರ್ಸ್ ಇದೆ. ಹೋಗಿ ಡ್ರಾಪ್ ಮಾಡೋಣ ಬನ್ನಿ. ಓಕೆ ಗುರು, ಡ್ರಾಪ್ ಲೊಕೇಶನ್ ಬಂದಿದ್ದೀನಿ. ಕಸ್ಟಮರ್ಗೆ ಕಾಲ್ ಮಾಡೋಣ. ಕಸ್ಟಮರ್ದು ಪಕ್ಕದ ರೋಡಿಗೆ ಲೊಕೇಶನ್ ತೋರಿಸ್ತಾ ಇದೆ. ಪಕ್ಕದ ರೋಡಿಗೆ ಬನ್ನಿ, ಲೊಕೇಶನ್ ಮಿಸ್ ಆಗಿದೆ ಅಂತ ಹೇಳಿದ್ರು. ಮೇನ್ ರೋಡ್ಗೆ ಬಂದಿದ್ದಾರೆ. OTP ಹೌದು, ಆ ಕಡೆ ತೋರಿಸ್ತಾ ಇದೆ ಒಳಗಡೆ. ಹಾಂ, ಥ್ಯಾಂಕ್ ಯು ಸರ್.
ಓಕೆ, ಈ ಆರ್ಡ್ರ್ ಕಂಪ್ಲೀಟ್ ಆಯಿತು. 60 ರೂಪಾಯಿ ಕೊಟ್ಟಿದ್ದಾರೆ, 56 ರೂಪಾಯಿ ಆಗಿತ್ತು. ಓಕೆ, ಹೋಗೋಣ ಬನ್ನಿ ಇವಾಗ ಇದನ್ನು ಟೀ ಶರ್ಟ್ಸ್ನ ಡ್ರಾಪ್ ಮಾಡೋಕ್ಕೆ. ಇಲ್ಲಿಂದ 2 ಕಿಲೋಮೀಟ್ರ್ ಇದೆ ಗುರು, ಅಷ್ಟೇ. ಆನ್ ದ ವೇ ಹೋಗಿ ಡ್ರಾಪ್ ಮಾಡ್ಬಿಡೋಣ ಬನ್ನಿ. ಲೊಕೇಶನ್ ಬಂದಿದ್ದೀನಿ, ಡ್ರಾಪ್ ಲೊಕೇಶನ್ಗೆ. ABM ಕಂಪ್ನಿಗೆ ನಾವು ಕೊಡ್ತಾ ಇರೋದು ಇದು ಟೀ ಶರ್ಟು ಪೀಣ್ಯದಲ್ಲಿ. ಚಂದ್ರು ಅವರು ಕೊಡಬೇಕು. ಓಹ್, ಈಗ ಕರಿತಾ ಇದ್ದಾರಾ? ಹಾಂ, ಆಯ್ತು. ಡ್ರಾಪ್ ಮಾಡಿದೆ, ಒಳಗಡೆ ವೀಡಿಯೋ ರೆಕಾರ್ಡ್ ಮಾಡುವಂಗಿಲ್ಲ. ಡ್ರಾಪ್ ಮಾಡಿಬಿಟ್ಟು ಬಂದೆ, ಸ್ಯಾಂಪಲ್ ಕೊಟ್ಟಿದ್ದೀನಿ. ಇವಾಗ ಅದಕ್ಕೆ ಬಿಲ್ ಕಳಿಸಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ಆರ್ಡ್ರ್ ಬರೋದೆ, ದೊಡ್ಡ ಆರ್ಡ್ರಿಗೆ ವೆಯ್ಟ್ ಮಾಡೋದೆ. ಓಕೆ, ಇದೇ ಥರ ನಿಮಗೆ ಏನಾದರೂ ಟೀ ಶರ್ಟ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಪ್ಲೇ ಮೇಲೆ ಹಾಕಿರೋ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಕೂಡ ಟೀ ಶರ್ಟ್ಸ್ಗಳು ಮಾಡಿಕೊಡ್ತೀವಿ. ಮಿನಿಮಮ್ ಕ್ವಾಂಟಿಟಿ ಇರುತ್ತೆ ಗುರು, 1 ಪೀಸು 2 ಪೀಸ್ ಎಲ್ಲ ಮಾಡಲ್ಲ. ಕಸ್ಟಮೈಸ್ ಟೀ ಶರ್ಟ್ಸ್ ಅಲ್ವಾ, ಕ್ವಾಂಟಿಟಿ ಇರಬೇಕು. ಮಿನಿಮಮ್ 20 ಪೀಸು ಆ ಥರ ಎಲ್ಲ ಇರಬೇಕು ಕ್ವಾಂಟಿಟಿ. ಅದಿದ್ದರೆ ನಾವು ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ, ನಿಮಗೂ ಕೂಡ ಕಾಸ್ಟ್ ವರ್ಕೌಟ್ ಆಗುತ್ತೆ. ಯಾರಿಗಾರು ಕಸ್ಟಮೈಸ್ ಟೀ ಶರ್ಟ್ಸ್ ಬೇಕು ಅಂದರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದರೆ ನಮ್ಮ ಕಸ್ಟಮೈಸ್ ಟೀಮ್ ವೇರ್ ಬೆಂಗಳೂರು ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಕೂಡ ನೀವು DM ಕೂಡ ಮಾಡ್ಬೋದು, ಅಲ್ಲೂ ಕೂಡ ನಾವು ಫಾಲೋ ಅಪ್ ಮಾಡ್ತೀವಿ. ಓಕೆ, ಇಲ್ಲಿಗೆ ಇವತ್ತಿಂದು ನಂದು ರ್ಯಾಪಿಡೋದು ಪಾರ್ಟ್ ಟೈಮ್ದು ಅರ್ನಿಂಗ್ಸ್ದು ನಿಲ್ಲಿಸಿದ್ದೀನಿ. ಯಾಕಂದರೆ ಕೆಲಸ ಇದೆಯಲ್ವ, ಇನ್ನೂ ಈವ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಬೇರೆ ನಮ್ಮದು ಆಫೀಸ್ದೆಲ್ಲ ಕೆಲಸ ಇದೆ, ಅದು ಮುಗಿಸ್ಬೇಕು. ಇವತ್ತಿಂದು ಅರ್ನಿಂಗ್ಸ್ ತೋರಿಸಿದ್ದೀನಿ ನೋಡಿ, 60 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇನ್ನೂ ಬಾಕಿ 440 ರೂಪಾಯಿ ಅರ್ನಿಂಗ್ಸ್ ಮಾಡ್ತೀನಿ. ಇವತ್ತು ನೋಡಿ ಒಂದು ಸ್ವಲ್ಪ ಮಳೆ ಬರೋ ಥರನೂ ಇದೆ ಗುರು. ನೋಡೋಣ, ಆದರೆ ವೀಡಿಯೋ ರೆಕಾರ್ಡ್ ಮಾಡ್ತೀನಿ, ಇಲ್ಲಾಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗುರು. ಓಕೆ ಗುರು, ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಸಿ ಯು. ನಾನು ನಿಮ್ಮ ಪ್ರೀತಿಯ ರಘು. ಮುಂದಿನ ವೀಡಿಯೋದಲ್ಲಿ ಸಿಗೋಣ.